ನಾನು ಬಟ್ಟೆ ಬದಲಿಸೋದೆಲ್ಲ ವಿಡಿಯೋದಲ್ಲಿ ಇದೆ. ಮತ್ತೊಬ್ಬಳು ಹುಡುಗಿ ದೀಪ ಹಿಡಿದಿರುವಂತಹ ಫೋಟೋ ಇದೆ. ಜೆಡಿ ಸಾರ್ ನಮಗೆ ಆ ವಿಡಿಯೋಗಳನ್ನ ತೋರಿಸಿದ್ದಾರೆ. ಟಿವಿ9 ಬಳಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಳಲು ತೋಡ್ಕೊಂಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಾಳಾದ ಮೊಟ್ಟೆ ತಿಂದು ನಮ್ಮ ಹೊಟ್ಟೆ ಹಾಳಾಗಿತ್ತು. ಹೊಟ್ಟೆ ನೋವು ಬಂದು ಒದ್ದಾಡ್ತಾ ಇದ್ದಾಗ ಗೇಲಿ ಮಾಡಿದ್ರು. ಆರೋಗ್ಯ ಸರಿ ಇಲ್ಲದೆ ಒದ್ದಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮನ್ನು ನೋಡಿ ಗೇಲಿ ಮಾಡ್ತಾ ಇದ್ರು. ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಮನೆಗೆ ಕಳಿಸಿರ್ಲಿಲ್ಲ. ಆಸ್ಪತ್ರೆಗೆ ಹೋಗಬೇಕು ಅಂದ್ರೂ ಕೂಡ ನಮ್ಮನ್ನ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಿಲ್ಲ ಅಂತ ಟಿವಿ9 ಬಳಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಳಲು ತೋಡ್ಕೊಂಡಿದ್ದಾರೆ. ಆ ಹುಡುಗಿ ದೀಪ ಎತ್ಕೊಂಡಿದ್ದಾಳೆ. ಫೋಟೋ ಎಲ್ಲ ಹಿಡಿದಿದ್ದಾರೆ. ನಂದು ವಿಡಿಯೋ ಆಗೈತೆ. ಅವತ್ತು ಮೊಟ್ಟೆ ತಿಂದ್ಬಿಟ್ಟು ಇದು ಹುಳಗಳೆಲ್ಲ ಇತ್ತು ಮೊಟ್ಟೆದಲ್ಲಿ. ಅದೆಲ್ಲನೂ ತಿಂದಿದ್ದಾದ್ಮೇಲೆ ಹೊಟ್ಟೆ ನೋವು ವಾಮಿಟ್ಸ್ ಎಲ್ಲ ಬಂದಿತ್ತು. ಅದೆಲ್ಲ ಆದ್ಮೇಲೆ ತಿರ್ಗಿ ಮತ್ತೆ ಮಲ್ಕೊಂಡು ಇದ್ದು ಒದ್ಲಾಡ್ತಾ ಇದ್ದಾಗ ಹೊಟ್ಟೆ ನೋವು ವಾಮಿಟ್ಸ್ ಬಂದು ಮಲ್ಕೊಂಡು ಒದ್ಲಾಡ್ತಿದ್ದಾಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವತ್ತು ಮನೆಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಕೇಳಿದಕ್ಕೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ಕಳ್ಸಲ್ಲ ಅಂತ ಹೇಳಿದ್ರು. ನೋಡಿದ್ದೀರಾ ನೀವು ವಿಡಿಯೋ? ನೋಡಿ ಯಾರು ವಿಡಿಯೋ ತೋರಿಸಿದ್ರು ನಿಮಗೆ? ಜೆಡಿ ಸರ್. ಯಾರು ಜೆಡಿ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯವರ ಅದು ಆಫೀಸರಾ? ಶ್ರೀನಿವಾಸ್ ಅಂತ ಅವರು ಸರ್. ಏನಿತ್ತಮ್ಮ ವಿಡಿಯೋದಲ್ಲಿ? ಅಂದ್ರೆ ನಿಮ್ದು ಪ್ರಾರ್ಥನೆ ಫೋಟೋ ಹಿಡ್ಕೊಂಡಿದ್ದು ಫೋಟೋ ಹಿಂಗೆ ಹಿಡ್ಕೊಂಡಿರೋ ಸರ್, ದೀಪ ಎತ್ಕೊಂಡು ಸರ್, ಅದು ಫೋಟೋ ಐತೆ ಸರ್. ಮತ್ತೆ ಡ್ರೆಸ್ ಚೇಂಜ್ ಆಗ್ತಾರೆ ವಿಡಿಯೋ ತಿರ್ಗಿ ನನ್ನ ಫೋಟೋ ಸರ್. ಅಲ್ಲಮ್ಮ, ಒಳಗಡೆ ಯಾರಿಗೂ ಬರಂಗಿಲ್ವಲ್ಲ? ಯಾರು ತೆಗ್ದಿರ್ಬೋದು ವಿಡಿಯೋ? ಗೊತ್ತಿಲ್ಲ ಸರ್. ಅದು ಲೇಡೀಸ್ ಅಷ್ಟೇ ಅಲ್ವಾ ನಿಮ್ದು? ಜೆಂಟ್ಸ್ ಯಾರಿಗೂ ಅಲ್ಲ ಇಲ್ವಲ್ಲ? ಕಿಟಕಿಯಿಂದ ತೆಗ್ದಿರ್ಬೋದೇನಮ್ಮ? ಗೊತ್ತಿಲ್ಲ ಸರ್. ಇವಾಗ ನೀವು ಕಂಪ್ಲೇಂಟ್ ಏನು ಕೊಟ್ಟಿದ್ದೀರಮ್ಮ? ಕಂಪ್ಲೇಂಟ್ ಯಾರ ಹತ್ರ ಸರ್ ಕೊಡೋದು? ಅಲ್ಲ, ನಿಮ್ಮ ಟೀಚರ್ಗೆ ಹೇಳಿದ್ದೀರಾ? ಎಷ್ಟು ದಿನ ಆಯ್ತಮ್ಮ ಇದೆಲ್ಲ ಆಗಿ? ನೆನ್ನೆನೆ ಸರ್ ತೋರಿಸಿದ್ದು. ಸಿನಿಮಾದೆಲ್ಲ ಕಾಣಿಸುತ್ತೆ. ನಂದು ಇನ್ನು ವಿದ್ಯಾರ್ಥಿಗಳಿಂದ ಶೌಚಗುಂಡಿ ಸ್ವಚ್ಛ ಮಾಡಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳ ಖಾಸಗಿ ಫೋಟೋ ಆರೋಪ ನನ್ನ ಗಮನಕ್ಕೆ ಬಂದಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಖಾಸಗಿ ಫೋಟೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಪೋಷಕರನ್ನ ಕರೆದಿದ್ದೇನೆ, ಫೋಟೋ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ. ಆ ರೀತಿ ಏನಾದರೂ ಇದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ವಸತಿ ಶಾಲೆಯ ಪ್ರಾಂಶುಪಾಲೆ ಭಾರತಮ್ಮ, ಶಿಕ್ಷಕ ಮುನಿಯಪ್ಪ, ವಾರ್ಡನ್ ಮಂಜುನಾಥ್ ಇವರೆಲ್ಲರೂ ಕೂಡ ಈಗಾಗಲೇ ಅಮಾನತು ಮಾಡಲಾಗಿದೆ ಅಂತ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಘಟನೆ ಸಂಬಂಧ ಮಾಸ್ತಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡುತ್ತೇವೆ ಅಂತ ಹೇಳಿದ್ದಾರೆ. ಈ ಶಾಲೆಗೆ, ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇದರ ಬಗ್ಗೆ ನಿನ್ನೆ ಕೂಡ ನಾನು ಇಲ್ಲಿ ಬಂದು ಎಲ್ಲ ವಿಚಾರ ಮಾಡಿದೆ. ಇಡೀ ದಿವಸ ನಾನು ಇವ್ರ ಜೊತೆ, ಮಕ್ಕಳ ಜೊತೆ, ಮತ್ತು ಏನೇನು ನಡೀತು, ಹೇಗೆ ನಡೀತು, ಇದು ಕಾರಣಕರ್ತರು ಯಾರು, ಮತ್ತು ಆ ಮಕ್ಕಳನ್ನ, ಅಡುಗೆಯವ್ರನ್ನ, ಮತ್ತು ಆ ಟೀಚರ್ಸ್ನ, ಪ್ರಿನ್ಸಿಪಾಲ್ನ ಎಲ್ಲರೂ ಕೂಡ ಬೇರೆ ಬೇರೆಯಾಗಿ ನಾನು ಮಾಹಿತಿ ತಗೊಂಡೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ಗೂ ಜವಾಬ್ದಾರಿ ಇದೆ, ಮತ್ತು ಅದ್ರ ಜೊತೆಗೆ ವಾರ್ಡನ್ಗೂ ಜವಾಬ್ದಾರಿ ಇದೆ, ಮತ್ತು ಟೀಚರ್ಸ್ ಕೂಡ ಮಕ್ಕಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ನಡವಳಿಕೆ ಯಾಕಂದರೆ ಅವ್ರಿಗೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಕೆಟ್ಟದಾಗಿ ಮಾಡಿದ್ರೆ. ಎಲ್ಲ ನೋಡಿಕೊಂಡಾಗ ನನಗೆ ಇಲ್ಲಿ ಅವರವರಲ್ಲೇ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ದು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಳ್ಬೇಕು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಇವರು ಈ ರೀತಿ ವಿಡಿಯೋಗಳು ತೆಗೆದು ಮತ್ತು ಮಕ್ಕಳನ್ನ ಹೊಡಿತಕ್ಕಂಥದ್ದು ತುಂಬ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ಒಂದು ಶಾಲೆಯ, ವಸತಿ ಶಾಲೆಯ ಪ್ರಾಂಶುಪಾಲರು ಮತ್ತು ವಾರ್ಡನ್ನು, ಮೇಲ್ವಿಚಾರಕರು ಮತ್ತು ಕ್ರಾಫ್ಟ್ ಟೀಚರ್ ಅಂತ, ಡ್ರಾಯಿಂಗ್ ಟೀಚರ್ ಅಂತಕ್ಕಂಥದ್ದು ಸಸ್ಪೆಂಡ್ ಆಗಿದ್ದಾರೆ. ಇನ್ನು ಉಳಿದಂತೆ ಗೆಸ್ಟ್ ಟೀಚರ್ಸ್ ಇದ್ದಾರೆ 3 ಜನ. ಕೆಲಸದಿಂದನೂ ತೆಗಿತೀವಿ ಮತ್ತು ಅವ್ರ ಮೇಲೆ FIR ಮಾಡಿಸ್ತೀನಿ. ಈಗಾಗಲೇ ಮುಗಿದೋಗಿರತಕ್ಕಂಥ ಕೆಲಸ ಈಗ ನಾನು ಅದನ್ನು ಕೆಲಸನ ಮಾಡಿಸ್ತೇನೆ. ಈ ಶಾಲೆಗೆ